ಈ ಥರ ಮಿನಿಮಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ಸ್ಕ್ರೀನಲ್ಲಿ ನೋಡ್ತಿದ್ರಲ್ವಾ, ಅದು ತುಂಬಾ ವೈರಲ್ ಆಗಿರೋದನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಸೊ ಅದನ್ನು ಯಾವ ಥರ ನಾವು ಪ್ರೀಮಿಯರ್ ಪ್ರೋಲ್ ಮಾಡೋದಂತ ಈ ವಿಡಿಯೋಲಿ ನೋಡೋಣ. ಫಸ್ಟ್ ಒಂದು ನಾನು ಏನು ಮಾಡ್ತೀನಿ ಅಂದರೆ, ನೀವು ಆ ಪ್ರೀವಿಯಸ್ ರೀಲ್ ನೋಡಿದ್ರಲ್ಲ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು. ಸೊ ಅದಕ್ಕೆ ನಾನು ಒಂದು ಕಲರ್ ಮ್ಯಾಟ್ನ ಕ್ರಿಯೇಟ್ ಮಾಡ್ತೀನಿ. ಕಲರ್ ಮ್ಯಾಟ್ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ, ಟೈಮ್ ಲೈನಲ್ಲಿ ಈ ಥರ ಡ್ರ್ಯಾಗ್ ಮಾಡಿಬಿಟ್ಟು ನಾನು ಎಫೆಕ್ಟ್ಸ್ ಕಂಟ್ರೋಲ್ ಹೋಗ್ಬಿಟ್ಟು ಇವಾಗ ಬ್ಯಾಕ್ಗ್ರೌಂಡ್ ಕಲರ್ನ ನಾನು 5 ಡಿಫ್ರೆಂಟ್ ಕಲರಾಗಿ ಯೂಸ್ ಮಾಡಿ ಒಂದು ಗ್ರೇಯಿಶ್ ಕಲರ್ ಕೊಡಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು 4 ಕಲರ್ ಗ್ರೇಡಿಯಂಟ್ ಅಂತ ಒಂದು ಎಫೆಕ್ಟ್ ಐತೆ, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಾಕ್ತೀನಿ. ನೆಕ್ಸ್ಟ್ ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋಗ್ಬಿಟ್ಟು ಎಫೆಕ್ಟ್ ಹಾಕಿದ್ಮೇಲೆ ನಾವು ಯಾವುದೇ ಎಫೆಕ್ಟ್ ಚೇಂಜ್ ಮಾಡಬೇಕಂದ್ರೂ ನಾವು ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋಗ್ಬೇಕು. ಸೊ ಇದು ಹೋಗ್ಬಿಟ್ಟು ನಾನು ಸ್ವಲ್ಪ ಗ್ರೇಯಿಶ್ ಕಲರ್ ಕೊಡ್ತೀನಿ, ಸ್ವಲ್ಪ ವೈಟ್ ಆ್ಯಂಡ್ ಗ್ರೇ ಸ್ವಲ್ಪ ಮಿಕ್ಸ್ ಆಗೋ ಥರ. ಸೊ 4 ಕಲರು ವೈಟ್ ಸ್ವಲ್ಪ ಗ್ರೇ ಈ ಥರ ಇರಲಿ. ಸೊ ಇದನ್ನು ಸ್ವಲ್ಪ ಒಂಚೂರು ಗ್ರೇ. ಓಕೆ ಈ ಕಲರ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಮೇಲ್ಗಡೆ ಒಂದು ಶ್ಯಾಡೋ ಅಪ್ಲೈ ಮಾಡಬೇಕು ಇವಾಗ ನಾನು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಒಂದು ಶ್ಯಾಡೋನ ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ, ಶ್ಯಾಡೋನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಸ್ಕೇಲ್ ಜಾಸ್ತಿ ಮಾಡಿಬಿಟ್ಟು ಇವಾಗ ಏನು ಮಾಡ್ತೀನಿ ಅಂದರೆ, ಇದ್ರದ್ದು ಬ್ಲೆಂಡ್ ಮೋಡ್ ಇದೆ ಅಲ್ವಾ, ಅದನ್ನು ನಾನು ಮಲ್ಟಿಪ್ಲೈ ಕೊಟ್ಟು ನೋಡ್ತೀನಿ. ಮಲ್ಟಿಪ್ಲೈ ಕೊಟ್ಟರು ಕರೆಕ್ಟ್ ಬರ್ತೀನಿ. ನೆಕ್ಸ್ಟ್ ಸ್ಕ್ರೀನ್ ಕೊಟ್ಟು ನೋಡೋಣ. ಓಕೆ ಸ್ಕ್ರೀನ್ ಕರೆಕ್ಟ್, ಬಟ್ ಒಪ್ಯಾಸಿಟಿ ಸ್ವಲ್ಪ ರೆಡ್ಯೂಸ್ ಮಾಡ್ತೀನಿ. ಇಷ್ಟು ದೊಡ್ಡದು ಬೇಡ ನಮಗೆ, ಸ್ವಲ್ಪ ಕಾಣಿಸಿದ್ರೆ ಸೊ ಓಕೆ ಇಷ್ಟಿದ್ರೆ ಸಾಕು. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾನು ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ತೀನಿ ಮಧ್ಯ. ಇದು ಓಕೆ, ಬಟ್ ಕಲರ್ ಏನು ಮಾಡೋಣ ಅಂದರೆ, ಥಿಂಕ್ ಅಲ್ಲಿ ಇದ್ದಿದ್ದು ನಮಗೆ ಸ್ವಲ್ಪ ರೆಡ್ ಹ್ಯೂ ಆಫ್ ಲೈಕ್ ರೆಡ್ ಇತ್ತು, ಲೈಕ್ ಅಂದರೆ ಶೇಡ್ಸ್ ಆಫ್ ರೆಡ್. ಸೊ ಅದನ್ನೇ ಮತ್ತೆ ಚೇಂಜ್ ಮಾಡೋಕ್ಕೆ ನಾನು 4 ಕಲರ್ ಗ್ರೇಡಿಯಂಟು ಸರ್ಚ್ ಮಾಡಿ ಅದನ್ನೇ ನಾನು ಈ ಮೇಲ್ಗಡೆ ಇರೋದಕ್ಕೆ ಹಾಕ್ತೀನಿ. ಮತ್ತು ಇದನ್ನು ಕಲರ್ ಚೇಂಜ್ ಮಾಡೋಣ, ಸ್ವಲ್ಪ ರೆಡ್ಡಿಶ್ ಕೊಡ್ತೀನಿ. ಸ್ವಲ್ಪ ಡಾರ್ಕ್ ರೆಡ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೇ ಬಿ. ನಾಲ್ಕು ಡಾರ್ಕ್ ರೆಡ್ ಕೊಡ್ತೀನಿ ಈ ಥರ. ಸೊ ಓಕೆ ಈ ಥರ ಇರುತ್ತೆ ನಿಮ್ಗೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ಆ ಫೋಟೋಸ್ ಮಾಮೂಲಿ ನಿಮ್ಗೆ ಇವಾಗ ನಾನು ಏನು ಮಾಡ್ತೀನಿ, T20 ವರ್ಲ್ಡ್ ಕಪ್ ಬರ್ತಿದೆ ನೆಕ್ಸ್ಟ್ ಇಂಡಿಯಾದಲ್ಲಿ. ಸೊ ನಾನು ಟೀಮ್ ಇಂಡಿಯಾದ ಒಂದು 4 ಜನಕ್ಕೆ ತಗೊಂಡು ಅದನ್ನು ಯಾವ ಥರ ಲೈಕ್ ಏನು ಹೇಳೋದು, ಒಂದು 4 ಫ್ರೇಮ್ಸ್ಗೂ ಟಕ್ ಅಂತ ಚೇಂಜ್ ಆಗೋ ಥರ ಮಾಡ್ತೀನಿ. ಸೊ ಅದೇ ಥರ ನೀವು ಇದೇ ಥರ ವೀಡಿಯೋ ಬೇರೆ ಯಾವುದಾದಕ್ಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬೇರೆ ಯಾವುದೇ ಥರ ಈ ಥರ ಲೈಕ್ ಫಾರ್ ಎಕ್ಸಾಂಪಲ್ ಈ ಥರ ಪರ್ಸನ್ಸ್ ತೋರಿಸ್ಬೇಕು, ಜಾಸ್ತಿ ಜನ ತೋರಿಸ್ಬೇಕಂದ್ರೆ ಈ ಥರ ತೋರಿಸ್ಬಿಟ್ಟು ಮೆಸೇಜನ್ನು ನೀವು ಕನ್ವೆ ಮಾಡ್ಬೋದು. ಸೊ ಇವಾಗ ನಾನು ಅದಕ್ಕೆ ಒಂದು 4 ಮೆಂಬರ್ಸ್ ಈ ಥರ ನಾನು ಕರೆಕ್ಟಾಗಿ ಇಲ್ಲಿಗೆ ನಾನು ಸ್ಕೇಲ್ ಮಾಡಬೇಕು ಎಲ್ಲರದು 4 ಪ್ಲೇಯರ್ಸ್ದು. ಸ್ವಲ್ಪ ಇದು ಡೌನ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳೋಣ. ಓಕೆ 4 ಪ್ಲೇಯರ್ಸ್ಗೂ ನಾನು ಅರೇಂಜ್ ಮಾಡಿಬಿಟ್ಟು ನಿಮ್ಮ ನೆಕ್ಸ್ಟ್ ನೋಡೋಣ. ಓಕೆ ಇವಾಗ 4 ಜನದ್ದು ನಾನು ಇದು ಮಾಡೈತಿ. ಇವಾಗ ಏನು ಮಾಡ್ತೀನಿ ಅಂದರೆ, ಕಲರ್ಗೆ ಹೋಗ್ಬಿಟ್ಟು ಸ್ಯಾಚುರೇಷನ್ನ ಫುಲ್ ಕಡಿಮೆ ಮಾಡ್ತೀನಿ. ಏನಕ್ಕೆ ಅಂದರೆ, ಇವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಬೇಕು ನಮ್ಮದು ಕಂಪ್ಲೀಟ್. ಲೈಕ್ ಫೋಟೋ ಏನು ಮಾಡೋಣ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಈ ಥರ ಇಡೋಣ. ಸೊ ಸ್ಯಾಚುರೇಷನ್ನ ಫುಲ್ ಕಡಿಮೆ ಮಾಡ್ತೀನಿ. ಸೊ ಓಕೆ ಈ ಥರ ಇರಲಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು 5 ಫ್ರೇಮ್ಸ್ಗೂ ನಾನು ನೆಕ್ಸ್ಟ್ ಫೋಟೋ ಬರ್ತಿರಬೇಕು. ಓಕೆ ಆ ಥರ ಮಾಡೋಣ. ಆದರೆ 10 ಫ್ರೇಮ್ಸ್ಗೆ ಮಾಡೋಣ, 5 ತುಂಬ ಕಡಿಮೆ ಆಯಿತು. ಸೊ ಒಂದು 10 ಫ್ರೇಮ್ಸ್ಗೂ ಇವ್ರನ್ನ ಅರೇಂಜ್ ಮಾಡಿಬಿಟ್ಟು ಮತ್ತೆ ವಿಡಿಯೋ ನೋಡೋಣ. ಓಕೆ ನಾನು ಇವಾಗ ಅರೇಂಜ್ ಮಾಡಾಯಿತು. ಸೊ ಇದೇ ರೀತಿ 11 ಪ್ಲೇಯರ್ಸು ಅರೇಂಜ್ ಮಾಡ್ಬೋದು. ಬಟ್ ನನಗೆ ಸ್ವಲ್ಪ ಟೈಮ್ ಇಲ್ಲ, ಅದರಿಂದ ನಾನು ಈ 5 ಪ್ಲೇಯರ್ಸ್ ಇದ್ದಾರಲ್ವ ಅವ್ರದ್ದನ್ನೇ ಮತ್ತೆ ಡೂಪ್ಲಿಕೇಟ್ ಮಾಡಿಬಿಟ್ಟು ನೆಕ್ಸ್ಟ್ಗೆ ಮಾಡ್ತೀನಿ. ಓಕೆ ಇವಾಗ ನೋಡಿ, ಪ್ಲೇ ಮಾಡಿದ ತಕ್ಷಣ ಈ ಥರ ಹೋಗುತ್ತೆ. ಇನ್ನೂ ಫಾಸ್ಟ್ ಬೇಕಾದ್ರೆ ಫಾಸ್ಟ್ ಮಾಡ್ಕೋಬೋದು. ಸೊ ಇವಾಗ ಇಷ್ಟ ಆಯಿತು. ನೆಕ್ಸ್ಟ್ ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಓಕೆ ಏನು ಮಾಡೋಣ ಅಂದರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ನಾನು ಫಾಂಟ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆ ನೆಕ್ಸ್ಟ್ ಐ ಥಿಂಕ್
ಬ್ಲ್ಯಾಕ್ ಕಲರ್ ಕೊಡ್ಬೋದು, ಆರ್ ವಿ ಕ್ಯಾನ್ ಗೋ ವಿತ್ ಸ್ವಲ್ಪ ಅದೇ ರೀತಿ ಡಾರ್ಕ್ ರೆಡ್ ಕೊಡೋಣ. ಮತ್ತು ಇದನ್ನ ಸೆಂಟ್ರಿಗೆ ಸ್ವಲ್ಪ ಅಲೈನ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಇಲ್ಲಿ ಇರಲಿ. ಓಕೆ, ಇಂಡಿಯನ್ ಕ್ರಿಕೆಟ್ T20 ವರ್ಲ್ಡ್ ಕಪ್ ಅಂತ ಕೊಡೋಣ. ಓಕೆ, ಇಂಡಿಯನ್ ಕ್ರಿಕೆಟ್ ಟೀಮ್. ನೆಕ್ಸ್ಟು ಅದು ಕೆಳಗಡೆ T20 ವರ್ಲ್ಡ್ ಕಪ್ 2026 ಅಂತ ಕೊಡೋಣ. ಇದನ್ನು ನಾನು ಸ್ವಲ್ಪ ಚಿಕ್ಕದು ಮಾಡೋಣ, ಸ್ವಲ್ಪ ಚಿಕ್ಕದು ಮಾಡಿ ಸೆಂಟ್ರಿಗೆ ಅಲೈನ್ ಮಾಡೋಣ. ಓಕೆ, ಇದು ಕಲರು ಬೇಕಾದ್ರೆ ವಿ ಕ್ಯಾನ್ ಚೇಂಜ್ ಇಟ್ ಟು ಅರೌಂಡ್ ಬ್ಲ್ಯಾಕ್. ಎಸ್, ಓಕೆ, ಈ ಕಲರಲ್ಲಿ. ಸೊ ಇವಾಗ ನೋಡಿದ್ರೆ ನಿಮಗೆ ಈ ಥರ ಚೇಂಜ್ ಆಗುತ್ತೆ. ಓಕೆ, ಈ ಥರ ಚೇಂಜ್ ಆಗ್ತಿರ್ಬೇಕಾದ್ರೆ ನಮಗೆ ಮೇಲ್ಗಡೆ ಹೋಗ್ಬೇಕು ನೆಕ್ಸ್ಟ್. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಇದಿಷ್ಟು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಏನಿಂತ, ನೆಕ್ಸ್ಟ್ ಅಂದರೆ ಏನಿಲ್ಲ, ಜಸ್ಟ್ ಗ್ರೂಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಆ ಫೋಟೋ ಮತ್ತು ಏನು ಟೆಕ್ಸ್ಟ್ ಅದೆಲ್ಲ ಗ್ರೂಪ್ ಮಾಡಿಬಿಟ್ಟು ಒಟ್ಟಿಗೆ ಗ್ರೂಪ್ ಮಾಡಿಬಿಟ್ಟು ಅದನ್ನು ನಾನು ಈ ಥರ ಮೇಲ್ಗಡೆ ಹೋಗೋ ಥರ ಲೈಕ್ ಆ್ಯನಿಮೇಷನ್ ಮಾಡಿದ್ವಿ. ಸೊ ಅದು ಮೇಲ್ಗಡೆ ಹೋದ ತಕ್ಷಣ ನೆಕ್ಸ್ಟ್ ನಮಗೆ ಸರ್ಕಲ್, ನೀವು ಆ ರೀಲಲ್ಲಿ ನೋಡೋ ಥರ ನೆಕ್ಸ್ಟ್ ಸರ್ಕಲ್ ಲೈಕ್ ರಿವೀಲ್ ಆಗೋ ಥರ ಮಾಡೋದು. ಈ ಥರ ಮೇಲ್ಗಡೆ ಹೋಗೋ ಥರ ಮಾಡೋಣ. ಓಕೆ, ಸ್ವಲ್ಪ ಸ್ಪೀಡ್ ನೋಡೋಣ ಹೌ ಇಟ್ ಕಮ್ಸ್. ಇದು ಓಕೆ, ಸ್ವಲ್ಪ ಸ್ಲೋ ಆಗ್ತಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಕೀ ಫ್ರೇಮ್ನ ಹತ್ರ ತಂದಷ್ಟು ಫಾಸ್ಟ್ ಆಗುತ್ತೆ. ಸೊ ಈ ಥರ ಚೇಂಜ್ ಆಗ್ತಿದೆ. ನೆಕ್ಸ್ಟು ಓಕೆ, ಒಂಚೂರು ಫಾಸ್ಟ್ ಮಾಡೋಣ. ಸೊ ತುಂಬಾ ಸ್ವಲ್ಪ ಸ್ಲೋ ಆದ. ಓಕೆ, ಇವಾಗ ಇದು ಹೋಗಿದ ತಕ್ಷಣ ನೆಕ್ಸ್ಟ್ ನಮಗೆ ಆ ಸರ್ಕಲ್ ರಿವೀಲ್ ಆಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಎಲಿಪ್ಸ್ ಟೂಲ್ ತಗೊಂಡು ನೀವು ಶಿಫ್ಟ್ ಪ್ರೆಸ್ ಮಾಡಿಬಿಟ್ಟು ಈ ಥರ ಇದು ಮಾಡಿದ್ರೆ ನಿಮ್ಗೆ ಒಂದು ಸರ್ಕಲ್ ಇದಾಗುತ್ತೆ. ಸೊ ಇದನ್ನು ನಾನು ಸೆಂಟ್ರಿಗೆ ಅಲೈನ್ ಮಾಡ್ಕೊತೀನಿ. ಸೊ ಇವಾಗ ಈ ಕಲರು ನಾವು ಡಾರ್ಕ್ ಸೇಮ್ ಅದೇ ಕಲರ್ ಮೇಂಟೈನ್ ಮಾಡೋ, ಸ್ವಲ್ಪ ಡಾರ್ಕಿಶ್ ರೆಡ್ ಥರ. ಓಕೆ, ಇವಾಗ ಇದು ಬಂದು ಇದು ಮೇಲ್ಗಡೆ ಹೋಗಿದ ತಕ್ಷಣ ನೆಕ್ಸ್ಟ್ ಈ ಸರ್ಕಲ್ ರಿವೀಲ್ ಆಗುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ಸರ್ಕಲ್ಗೆ ಆ್ಯಂಕರ್ ಪಾಯಿಂಟ್ನ ಫಸ್ಟು ಸೆಂಟ್ರಲ್ಲಿ. ಆ್ಯಂಕರ್ ಪಾಯಿಂಟ್ ಅಂದರೆ ಏನಂದರೆ ಯಾವುದೇ ಒಂದು ಆಬ್ಜೆಕ್ಟು ಸೆಂಟರ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದಟ್ ಆ್ಯಂಕರ್ ಪಾಯಿಂಟ್ ಅದು ಆ್ಯನಿಮೇಟ್ ಮಾಡೋದಾಗಿರ್ಬೋದು, ಪೊಸಿಷನ್ ಚೇಂಜ್, ಸ್ಕೇಲ್ ಆ ಥರ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಮೇಲೆ ಹೋಗಿದ ತಕ್ಷಣ ಇದು ಸರ್ಕಲ್ ರಿವೀಲ್ ಆಗಬೇಕು ಈ ಥರ. ಸೊ ಸ್ಕೇಲ್ನ ಇಟ್ಬಿಟ್ಟು ನೆಕ್ಸ್ಟು ಕೆಳಗಡೆ ಹೋಗ್ಬಿಟ್ಟು ಸ್ಕೇಲ್ನ ನಾನು ಏನು ಮಾಡ್ತೀನಿ ಅಂದರೆ 0 ಕೊಡ್ತೀನಿ. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ಇದನ್ನು ಸ್ವಲ್ಪ ಫಾಸ್ಟ್ ಮಾಡೋಣ, ಕೀ ಫ್ರೇಮ್ ಹತ್ತಿರ ತಂದಷ್ಟು ನಮ್ಗೆ ಫಾಸ್ಟ್ ಇರುತ್ತೆ. ಸೊ ಈ ಥರ. ಓಕೆ, ಈ ಥರ ಬಂದ ತಕ್ಷಣ ನನಗೆ ಮೇಲ್ಗಡೆ ಟೆಕ್ಸ್ಟ್ ಬರಬೇಕು. ಆಲ್ ದ ಬೆಸ್ಟ್. ಸ್ವಲ್ಪ ದೊಡ್ಡದು ಮಾಡೋಣ. ಓಕೆ, ಟೆಕ್ಸ್ಟ್ ನಾವು ಐ ಥಿಂಕ್ ಬ್ಲ್ಯಾಕ್ ಚೆನ್ನಾಗಿ ಕಾಣಲ್ಲ ವಿಸಿಬಿಲಿಟಿ. ಸೊ ವೈಟ್ ಮಾಡೋಣ. ಸೊ ಆಲ್ ದ ಬೆಸ್ಟ್ ಅನ್ನೋ ಮಧ್ಯ ತಂದ್ಬಿಟ್ಟು ಇಂಡಿಯಾ ಅಂತ ಹೀಗೆ ಟೆಕ್ಸ್ಟ್ ಕೆಳಗಡೆ ಕೊಡೋಣ. ಸೊ ಇದನ್ನು ನಾನು ಸೆಂಟ್ರಿಗೆ ಅಲೈನ್ ಮಾಡ್ತೀನಿ. ಓಕೆ, ಇವಾಗ ನಿಮ್ಗೆ ನೋಡಿದ್ರೆ ಐ ಥಿಂಕ್ ಇಟ್ ವಿಲ್ ಕಮ್ ವೆಲ್. ಸೊ ಇದು ಸೌಂಡ್ ಎಫೆಕ್ಟ್ಸ್ ಆ್ಯಡ್ ಮಾಡ್ಬೋದು. ಲೈಕ್ ಒಂದೊಂದು ಪ್ಲೇಯರ್ಸ್ ಚೇಂಜ್ ಆಗುತ್ತಲ್ವ, ಆಗ ಲೈಕ್ ಕ್ಲಿಕ್ ಸೌಂಡ್ಸ್ ಆ್ಯಡ್ ಮಾಡ್ಬೋದು, ಟಿಕ್ 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 ಅಂತ. ನೆಕ್ಸ್ಟ್ ಇದು ಹೋಗ್ಬೇಕಾದ್ರೆ ಸಾಫ್ಟ್ ಟೂಶ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟು ಈ ಥರ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಈ ಥರ ಕೊಡ್ಬೋದು ಈ ಥರ. ಓಕೆ, ಇದೇ ಥರ ತುಂಬಾ ಇವಾಗ ಬೇರೆ ಮಿನಿಮಲ್ ಏನು ರೀಲ್ಸ್ ಈ ಥರ ಯೂಸ್ ಮಾಡೋದು, ಮತ್ತು ಸಮ್ ಅದರ್ ಡೈಮಂಡ್ಸ್ ಕೈಂಡ್ ಆಫ್ 3D ಎಲಿಮೆಂಟ್ಸ್ ಯೂಸ್ ಮಾಡಿ ಪ್ರೀಮಿಯರ್ ಪ್ರೋಲೆ ಯಾವ ಥರ ಮಾಡೋದಂತ ಮುಂದೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ. ಇದೇ ಥರ ನೆಕ್ಸ್ಟ್ ವೀಡಿಯೋ ಸಿಗೋಣ. ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.